ಮೊದಲನೆಯ ಪ್ರಶ್ನೆ, ಮಾನವನ ಪಾದಗಳ ಕಾಲ್ಬೆರಳುಗಳಲ್ಲಿ ಎಷ್ಟು ಮೂಳೆಗಳಿವೆ? ಎ 28 ಮೂಳೆಗಳು, ಬಿ 26 ಮೂಳೆಗಳು, ಸಿ 30 ಮೂಳೆಗಳು, ಡಿ 32 ಮೂಳೆಗಳು. ಉತ್ತರ ಬಿ 26 ಮೂಳೆಗಳು. ಮಾನವನ ಪಾದಗಳಲ್ಲಿ 26 ಮೂಳೆಗಳನ್ನು ಒಳಗೊಂಡಿದೆ. ಈ ಮೂಳೆಗಳು 3 ವಿಭಾಗಗಳಾಗಿ 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಎರಡನೆಯ ಪ್ರಶ್ನೆ, ಯಾವ ಹಣ್ಣನ್ನು ಬಡವರ ಕಿತ್ತಾಳೆ ಹಣ್ಣು ಎಂದು ಕರೆಯುತ್ತಾರೆ? ಎ ಆಲೂಗಡ್ಡೆ, ಬಿ ಟೊಮಾಟೊ, ಸಿ ಬದನೆಕಾಯಿ, ಡಿ ಈರುಳ್ಳಿ. ಉತ್ತರ ಬಿ ಟೊಮಾಟೊ. ಟೊಮಾಟೊ ಹಣ್ಣನ್ನು ಬಡವರ ಕಿತ್ತಾಳೆ ಹಣ್ಣು ಎಂದು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಯಾವ ಜೀವಿಯ ಹೃದಯವು ಒಂದು ಕಾರಿನ ಆಕಾರದಷ್ಟು ಆಗಿರುತ್ತದೆ? ಎ ಕುದುರೆ, ಬಿ ಬ್ಲೂ ವೇಲ್, ಸಿ ಡ್ರ್ಯಾಗನ್ ಶಾರ್ಕ್, ಡಿ ಜಿರಾಫೆ. ಉತ್ತರ ಬಿ ಬ್ಲೂ ವೇಲ್. ಬ್ಲೂ ವೇಲ್ ಜೀವಿಯ ಹೃದಯವು ಒಂದು ಕಾರಿನ ಆಕಾರದಷ್ಟು ಆಗಿರುತ್ತದೆ. ನಾಲ್ಕನೆಯ ಪ್ರಶ್ನೆ, ಯಾವ ಜೀವಿಯು 32 ಮೆದುಳುಗಳನ್ನು ಹೊಂದಿದೆ? ಎ ಆಕ್ಟೋಪಸ್, ಬಿ ಬಸವನ ಹುಳು, ಸಿ ತಿಮಿಂಗ್ಲ, ಡಿ ಜಿಗಣೆ. ಉತ್ತರ ಡಿ ಜಿಗಣೆ. ಜಿಗಣೆ ಜೀವಿಯು 32 ಮೆದುಳುಗಳನ್ನು ಹೊಂದಿದೆ. ಐದನೆಯ ಪ್ರಶ್ನೆ, ಯಾವ ದೇಶದ ಹುಡುಗಿಯನ್ನು ಮದುವೆಯಾದರೆ ಸರ್ಕಾರಿ ಕೆಲಸ ಸಿಗುತ್ತದೆ? ಎ ಐಸ್ಲ್ಯಾಂಡ್, ಬಿ ಸಿಂಗಾಪುರ್, ಸಿ ಇಂಡೋನೇಷಿಯಾ, ಡಿ ಕುವೆತ್. ಉತ್ತರ ಎ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ದೇಶದ ಹುಡುಗಿಯನ್ನು ಮದುವೆಯಾದರೆ ಸರ್ಕಾರಿ ಕೆಲಸ ಸಿಗುತ್ತದೆ. ಆರನೆಯ ಪ್ರಶ್ನೆ, ಆರೋಗ್ಯವಂತ ಮಾನವನ ಕಣ್ಣು ಎಷ್ಟು ದೂರ ನೋಡಬಲ್ಲದು? ಎ 25 ಕಿಲೋಮೀಟರ್, ಬಿ 20 ಕಿಲೋಮೀಟರ್, ಸಿ 10 ಕಿಲೋಮೀಟರ್, ಡಿ 5 ಕಿಲೋಮೀಟರ್. ಉತ್ತರ ಬಿ 20 ಕಿಲೋಮೀಟರ್. ಆರೋಗ್ಯವಂತ ಮಾನವನ ಕಣ್ಣು 20 ಕಿಲೋಮೀಟರ್ ದೂರ ನೋಡಬಲ್ಲದು. ಏಳನೆಯ ಪ್ರಶ್ನೆ, ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ? ಎ 5 ಬಣ್ಣಗಳು, ಬಿ 8 ಬಣ್ಣಗಳು, ಸಿ 7 ಬಣ್ಣಗಳು, ಡಿ 10 ಬಣ್ಣಗಳು. ಉತ್ತರ ಸಿ 7 ಬಣ್ಣಗಳು. ಸೂರ್ಯನ ಕಿರಣಗಳು ವಾಸ್ತವವಾಗಿ ಬಿಳಿ ಬಣ್ಣದಲ್ಲಿರುತ್ತದೆ ಮತ್ತು ಮಳೆ ಬಿಲ್ಲಿನಲ್ಲಿ ನಾವು ನೋಡುವ 7 ಬಣ್ಣಗಳ ಮಿಶ್ರಣವನ್ನು ರೂಪಿಸುತ್ತದೆ. ಎಂಟನೆಯ ಪ್ರಶ್ನೆ, ರೈಲಿನ ಹಾರ್ನ್ ಎಷ್ಟು ದೂರ ಕೇಳಿಸುತ್ತದೆ? ಎ 1 ಕಿಲೋಮೀಟರ್, ಬಿ 3 ಕಿಲೋಮೀಟರ್, ಸಿ 6 ಕಿಲೋಮೀಟರ್, ಡಿ 8 ಕಿಲೋಮೀಟರ್. ಉತ್ತರ ಸಿ 6 ಕಿಲೋಮೀಟರ್. ರೈಲಿನ ಹಾರ್ನ್ 6 ಕಿಲೋಮೀಟರ್ ವರೆಗೆ ದೂರದವರೆಗೆ ಕೇಳಿಸುತ್ತದೆ. ಒಂಬತ್ತನೆಯ ಪ್ರಶ್ನೆ, ರೈತರ ಮಿತ್ರ ಎಂದು ಯಾರನ್ನು ಕರೆಯುತ್ತಾರೆ? ಎ ಮೇಕೆ, ಬಿ ಹಸು, ಸಿ ಎರೆಹುಳು, ಡಿ ಸೊಳ್ಳೆ. ಉತ್ತರ ಸಿ ಎರೆಹುಳು. ರೈತರ ಮಿತ್ರ ಎಂದು ಎರೆಹುಳನ್ನು ಕರೆಯುತ್ತಾರೆ. ಹತ್ತನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಅಗ್ಗದ ಉಣ್ಣೆ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಭಾರತ, ಬಿ ಚೀನಾ, ಸಿ ರಷ್ಯಾ, ಡಿ ಆಸ್ಟ್ರೇಲಿಯಾ. ಉತ್ತರ ಡಿ ಆಸ್ಟ್ರೇಲಿಯಾ. ಪ್ರಪಂಚದಲ್ಲಿ ಅತ್ಯಂತ ಅಗ್ಗದ ಉಣ್ಣೆ ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. 11ನೇ ಪ್ರಶ್ನೆ, ಮೊಟ್ಟೆ ಸಸ್ಯಾಹಾರಿಯೇ ಅಥವಾ ಮಾಂಸಾಹಾರಿಯೇ? ಎ ಸಸ್ಯಾಹಾರಿ, ಬಿ ಮಾಂಸಾಹಾರಿ, ಸಿ ಎರಡು, ಡಿ ಯಾವುದೂ ಅಲ್ಲ. ಉತ್ತರ ಎ ಸಸ್ಯಾಹಾರಿ. ವೈಜ್ಞಾನಿಕವಾಗಿ ಮೊಟ್ಟೆಗಳು ಸಸ್ಯಾಹಾರಿ. ಮೊಟ್ಟೆಗಳು ಯಾವುದೇ ಪ್ರಾಣಿಯ ಮಾಂಸವನ್ನು ಹೊಂದಿರುವುದಿಲ್ಲ. ಮೊಟ್ಟೆಗಳನ್ನು ತಿನ್ನುವವರು ಪಕ್ಕಾ ಸಸ್ಯಾಹಾರಿಗಳೆಂದು ಕರೆಯಬಹುದು. 12ನೇ ಪ್ರಶ್ನೆ, ನವಿಲಿನ ಜೀವಿತಾವಧಿ ಎಷ್ಟು? ಎ 5 ವರ್ಷಗಳು, ಬಿ 10 ವರ್ಷಗಳು, ಸಿ 12 ವರ್ಷಗಳು, ಡಿ 20 ವರ್ಷಗಳು. ಉತ್ತರ ಡಿ 20 ವರ್ಷಗಳು. ನವಿಲಿನ ಜೀವಿತಾವಧಿ 20 ವರ್ಷಗಳು ಆಗಿದೆ. 13ನೇ ಪ್ರಶ್ನೆ, ಸರಿಸುಮಾರು ಬೆಳಕಿನ ವೇಗ ಎಷ್ಟು? ಎ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್, ಬಿ 300 ಕಿಲೋಮೀಟರ್ ಪರ್ ಸೆಕೆಂಡ್, ಸಿ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್, ಡಿ 300 ಕಿಲೋಮೀಟರ್ ಪರ್ ಗಂಟೆ.
ಉತ್ತರ ಎ 30 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್. ಸರಿಸುಮಾರು ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿದೆ. 14ನೇ ಪ್ರಶ್ನೆ. ಸಕ್ಕರೆಯನ್ನು ಯಾವ ರಸದಿಂದ ಪಡೆಯಲಾಗುತ್ತದೆ? ಎ ಅನಾನಸ್ ರಸ, ಬಿ ಕಬ್ಬಿನ ರಸ, ಸಿ ದ್ರಾಕ್ಷಿ ರಸ, ಡಿ ಸೇಬು ರಸ. ಉತ್ತರ ಬಿ ಕಬ್ಬಿನ ರಸ. ಸಕ್ಕರೆಯನ್ನು ಕಬ್ಬಿನ ರಸದಿಂದ ತಯಾರಿಸಲಾಗುತ್ತದೆ. 15ನೇ ಪ್ರಶ್ನೆ. ತೆಂಗಿನ ಮರಗಳು ಯಾವ ಹವಾಮಾನದಲ್ಲಿ ಬೆಳೆಯುತ್ತದೆ? ಎ ಬಿಸಿ, ಬಿ ತಂಪಾದ, ಸಿ ಮಳೆಗಾಲ, ಡಿ ಪ್ರತಿ ಹವಾಮಾನ. ಉತ್ತರ ಎ ಬಿಸಿ. ಬಿಸಿ ವಾತಾವರಣದಲ್ಲಿ ತೆಂಗಿನ ಮರಗಳು ಚೆನ್ನಾಗಿ ಬೆಳೆಯುತ್ತವೆ. 16ನೇ ಪ್ರಶ್ನೆ. ಯಾವ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳು ಕೆಲಸ ಮಾಡುತ್ತವೆ? ಎ ಆಸ್ಟ್ರೇಲಿಯಾ, ಬಿ ಶ್ರೀಲಂಕಾ, ಬಿ ಭಾರತ, ಡಿ ಇಂಡೋನೇಷಿಯಾ. ಉತ್ತರ ಎ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ದೇಶದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ಚಲಾವಣೆ ಮಾಡುತ್ತಾರೆ. 17ನೇ ಪ್ರಶ್ನೆ. ಯಾವ ಪ್ರಾಣಿಯು ತನ್ನ ದೇಹದಲ್ಲಿ ಗರಿಷ್ಠ ರಕ್ತವನ್ನು ಹೊಂದಿರುತ್ತದೆ? ಎ ಜಿಂಕೆ, ಬಿ ಒಂಟೆ, ಸಿ ಕರಡಿ, ಡಿ ಆನೆ. ಉತ್ತರ ಡಿ ಆನೆ. ಆನೆ ಪ್ರಾಣಿ ತನ್ನ ದೇಹದಲ್ಲಿ ಗರಿಷ್ಠ ರಕ್ತವನ್ನು ಹೊಂದಿರುತ್ತದೆ. 18ನೇ ಪ್ರಶ್ನೆ. ಚರ್ಮದ ಕಾಯಿಲೆ ಇರುವವರು ಏನು ತಿನ್ನಬಾರದು? ಎ ಮೀನು, ಬಿ ಚಿಕನ್, ಸಿ ಒಣ ಹಣ್ಣುಗಳು, ಡಿ ಸಿಹಿ ತಿಂಡಿಗಳು. ಉತ್ತರ ಬಿ ಚಿಕನ್. ಚರ್ಮದ ಕಾಯಿಲೆ ಇರುವವರು ಚಿಕನ್ ತಿನ್ನಬಾರದು. 19ನೇ ಪ್ರಶ್ನೆ. ಪ್ರಸಿದ್ಧ ಪುಣ್ಯಕ್ಷೇತ್ರ ಕೋನಾರ್ಕ್ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಒರಿಸ್ಸಾ, ಬಿ ಕೇರಳ, ಸಿ ತಮಿಳುನಾಡು, ಡಿ ರಾಜಸ್ಥಾನ್. ಉತ್ತರ ಎ ಒರಿಸ್ಸಾ. ಪ್ರಸಿದ್ಧ ಪುಣ್ಯಕ್ಷೇತ್ರ ಕೋನಾರ್ಕ್ ಸೂರ್ಯ ದೇವಾಲಯ ಒರಿಸ್ಸಾ ರಾಜ್ಯದಲ್ಲಿದೆ. 20ನೇ ಪ್ರಶ್ನೆ. ಭಾರತದ ಅತಿದೊಡ್ಡ ಮಿಲಿಟರಿ ಪ್ರಶಸ್ತಿ ಯಾವುದು? ಎ ವೀರಚಕ್ರ, ಬಿ ಪರಮವೀರ ಚಕ್ರ, ಸಿ ಅಶೋಕ ಚಕ್ರ, ಡಿ ಯಾವುದೂ ಅಲ್ಲ. ಉತ್ತರ ಬಿ ಪರಮವೀರ ಚಕ್ರ. ಪರಮವೀರ ಚಕ್ರ ಭಾರತದ ಅತ್ಯುನ್ನತ ಮಿಲಿಟರಿ ಅಲಂಕಾರವಾಗಿದೆ, ಪ್ರಶಸ್ತಿಯಾಗಿದೆ. ಯುದ್ಧದ ಸಮಯದಲ್ಲಿ ವಿಶಿಷ್ಟವಾದ ಶೌರ್ಯವನ್ನು ಪ್ರದರ್ಶಿಸಿದ ವ್ಯಕ್ತಿಗಳಿಗೆ ನೀಡಲಾಗುತ್ತದೆ. 21ನೇ ಪ್ರಶ್ನೆ. ಗೌತಮ ಬುದ್ಧನ ಬಾಲ್ಯದ ಹೆಸರೇನು? ಎ ಗೌತಮ್, ಬಿ ಅರ್ಜುನ್, ಸಿ ಬುದ್ಧ, ಡಿ ಸಿದ್ಧಾರ್ಥ್. ಉತ್ತರ ಡಿ ಸಿದ್ಧಾರ್ಥ್. ಗೌತಮ್ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ್ ಆಗಿದೆ. 22ನೇ ಪ್ರಶ್ನೆ. ಯಾವ ಪ್ರಾಣಿಯು ತನ್ನ ತಲೆಯನ್ನು ತಿರುಗಿಸದೆ ತನ್ನ ಹಿಂದೆ ನೋಡಬಲ್ಲದು? ಎ ನಾಯಿ, ಬಿ ಮೊಲ, ಸಿ ಬೆಕ್ಕು, ಡಿ ಕುದುರೆ. ಉತ್ತರ ಬಿ ಮೊಲ. ಮೊಲ ಪ್ರಾಣಿ ತನ್ನ ತಲೆಯನ್ನು ತಿರುಗಿಸದೆ ತನ್ನ ಹಿಂದೆ ನೋಡುತ್ತದೆ. ಮೊಲಗಳ ಕಣ್ಣುಗಳು ತಲೆಯ ಬದಿಯಲ್ಲಿವೆ ಮತ್ತು 360 ಡಿಗ್ರಿಗಳಷ್ಟು ತಿರುಗಬಲ್ಲದು. 23ನೇ ಪ್ರಶ್ನೆ. ಮಕ್ಕಳು ಏನು ಕುಡಿದರೆ ಬೇಗ ಮಾತನಾಡುತ್ತಾರೆ? ಎ ಹಾಲು, ಬಿ ತುಪ್ಪ, ಸಿ ಮೊಸರು, ಡಿ ಜೇನುತುಪ್ಪ. ಉತ್ತರ ಡಿ ಜೇನು. ಹಲವಾರು ಶತಮಾನಗಳಿಂದ ಹಲವು ಕಾಯಿಲೆಗಳನ್ನು ಗುಣಪಡಿಸಲು ಜೇನುತುಪ್ಪ ಬಳಸಲಾಗುತ್ತದೆ. ಜೇನುತುಪ್ಪದಲ್ಲಿ ಆಂಟಿಬಯೋಟಿಕ್ ಗುಣಗಳು ಇವೆ. ಆಯುರ್ವೇದದ ಪ್ರಕಾರ ಮಕ್ಕಳು ಜೇನುತುಪ್ಪವನ್ನು ನೆಕ್ಕುವುದರಿಂದ ಬೇಗ ಮಾತನಾಡಲು ಕಲಿಯುತ್ತಾರೆ. 24ನೇ ಪ್ರಶ್ನೆ. ಯಾವ ದಿನದಂದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುತ್ತದೆ? ಎ 10 ಜೂನ್, ಬಿ 4 ಜುಲೈ, ಸಿ 5 ಆಗಸ್ಟ್, ಡಿ 24 ಡಿಸೆಂಬರ್. ಉತ್ತರ ಬಿ 4 ಜುಲೈ. ಜುಲೈ 4ರಂದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುತ್ತದೆ. 25ನೇ ಪ್ರಶ್ನೆ. ಹೆಬ್ಬಾವಿನ ಹಾವಿನ ಉದ್ದ ಎಷ್ಟು? ಎ 20 ಅಡಿಗಳವರೆಗೆ, ಬಿ 70 ಅಡಿಗಳವರೆಗೆ, ಸಿ 30 ಅಡಿಗಳವರೆಗೆ, ಡಿ 80 ಅಡಿಗಳವರೆಗೆ. ಉತ್ತರ ಎ 20 ಅಡಿಗಳವರೆಗೆ. ಹೆಬ್ಬಾವಿನ ಉದ್ದ ಸರಾಸರಿ 20 ಅಡಿಗಳು ಇರುತ್ತದೆ.